ಗುಡ್ ಮಾರ್ನಿಂಗ್ ಗೈಸ್. ಸೊ ಎಂಥ ವೆದರ್ ಗೈಸ್, ಬೆಳಿಗ್ಗೆ ಈ ಥರ ವೆದರ್ ಇದ್ದರೆ ಎದ್ರೊಳಕ್ಕೆ ಮನ್ಸು ಬರೋಲ್ಲ. ಸೊ ಚೆನ್ನಾಗಿ ನಿದ್ದೆ ಮಾಡಿದೆ, ಒಂದು 5 hours ಮಲಗಿದೆ ಕೆಲಸ ಆದಮೇಲೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಮಧ್ಯಾಹ್ನ ಮೇಲೆ, ಬಿಕಾಸ್ ನೈಟ್ ಕೆಲಸ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ಗೈಸ್. ಕೆಲಸ ಮಾಡೋ ನಿದ್ದೆ ಬಂದ್ಬಿಡುತ್ತೆ. ಸೊ ಮತ್ತೆ ಮಧ್ಯಾಹ್ನ ಮಲ್ಕೊತೀನಿ. ಬಟ್ ಜಸ್ಟ್ ಎದ್ದು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಸೊ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿ ಬಂದು ನಾನು ಏನು ತಿಂತೀನಿ ಬ್ರೇಕ್ಫಾಸ್ಟು. ಸೊ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಡಯಟ್ ಅನ್ನೋದಕ್ಕಿಂತ ಹೆಲ್ದಿ ಈಟಿಂಗು, ಪ್ರಾಪರ್ ಡಯಟ್, ಕ್ಯಾಲರಿಕ್ ಡಯಟ್ ಅಲ್ಲ, ಹೆಲ್ದಿ ಈಟಿಂಗು. ಸೊ ನೋಡೋಣ ಏನು ತಿಂತೀನಿ ಅಂತೆಲ್ಲ ತೋರಿಸ್ತೀನಿ. ಸೊ ಹೋಗ್ತೀನಿ ಗೈಸ್, ನೇಚರ್ ಈಸ್ ಕಾಲಿಂಗ್, ಬೇಗ ಹೋಗಬೇಕು, ಬರ್ತೀನಿ. ಸೊ ಗೈಸ್, ಮನೆಗೆ ಬಂದೆ, ಸ್ವಲ್ಪ ಹೊರಗಡೆ ಹೋಗಿ ಬರೋದು ಲೇಟ್ ಆಗೋಯ್ತು. ಸೊ ಬಂದಿದ ತಕ್ಷಣ ಆಲ್ಮೋಸ್ಟ್ ಇವಾಗ ಟೈಮ್ ನೋಡಿದ್ರೆ ಆಲ್ಮೋಸ್ಟು 1 o'clock ಆಗಿದೆ. ಸೊ ಆಲ್ಮೋಸ್ಟ್ 1 o'clock ಆಗಿದೆ. ಸೊ ಅದಕ್ಕಂತ ಓಟ್ಸ್ ಮಾಡ್ಕೊಳಕ್ಕಿಲ್ಲ, ಹೊಟ್ಟೆ ಹಸಿತಾ ಇದೆ. ಸೊ ರೈಸು ಮತ್ತು ಹೆಸರು ಕಾಳು ಅಂದಲ್ಲ, ಸೊ ಹೆಸರು ಕಾಳು ಸಾರು ಮಾಡಿದ್ದಾರೆ, ಹಾಕೊಂಡಿದ್ದೀನಿ. ಸೊ ಇದು ಇವಾಗ ತಿನ್ಬಿಟ್ಟು ನೆಕ್ಸ್ಟು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಓಟ್ಸ್ ಏನಿದೆ ಓಟ್ಸ್ ತಿನ್ಕೊಂಡು ಹೋಗ್ತೀನಿ. ಸೊ ಯಾರಿಗೆಲ್ಲ ಡಯಟು ಲೈಕ್ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ, ಅವರೆಲ್ಲ ಬಂದು ಏನು ತಿನ್ನಬೇಕು ಏನು ಅಂತ ಗೊತ್ತಾ ಲೈಕ್ ಯೋಚಿಸ್ತಾ ಇರ್ತಾರೆ ಪ್ರೋಟೀನ್ ಅನ್ನೋದನ್ನ ಕಂಪ್ಲೀಟ್ ಮಾಡೋಕ್ಕೆ. ಸೊ ಹೆಸರು ಕಾಳು ಇಸ್ ದಿ ಬೆಸ್ಟ್ ಆಪ್ಷನ್ ಗೈಸ್. ಸೊ ಗ್ರೀನ್ ಗ್ರಾಮ್ ಅಂತಾರಲ್ಲ ಹೆಸರು ಕಾಳು. ಸೊ ನಾನು ದಿನಕ್ಕೆ ರಾ, ಸೊ ಬೇಯಿಸೋಕ್ಕಿಂತ ಮುಂಚೆ 100 ಗ್ರಾಮು. ಸೊ ಬೆಂದಾದ್ಮೇಲೆ ಒಂದು 225 to 250 ಗ್ರಾಮ್ಸ್ ಬರುತ್ತೆ. ಸೊ ಇದನ್ನು ನಾನು ಡಯಟ್ಗೆ ಹಾಕೊಂಡಿದ್ದೀನಿ. ಸೊ ಅರೌಂಡ್ 24-25 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ಅದರಿಂದ. ಸೊ ಈ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಲೋ ಬಜೆಟಲ್ಲಿ ತೋರಿಸ್ತಾ ಇರ್ತೀನಿ ಬೇರೆ ಆಪ್ಷನ್ಸು. ದಿನ ಹೆಸರು ಕಾಳು ತಿನ್ನೋಕ್ಕಾಗಲ್ಲ. ಸೊ ಅವಾಗ ಬೇರೆ ಏನು ತಿನ್ಬೋದು, ಬೇರೆ ಕಾಳು ಯಾವ್ದು ತಿನ್ಬೋದು, ಆ ಥರ. ಸೊ ಸಿಗೋಣ ಊಟ ಮುಗಿಸ್ಕೊಂಡು. ನೆಕ್ಸ್ಟು ಜಿಮ್ಗೆ ಹೋಗೋಕ್ಕಿಂತ ನೆಕ್ಸ್ಟು ಓಟ್ಸ್ ಮೀಲ್ ತೊಗೊತೀನಲ್ಲ, ಸೊ ಅವಾಗ ಸಿಗ್ತೀನಿ ನೆಕ್ಸ್ಟು. ಅದರಲ್ಲಿ ಇವಾಗ ಬಂದ್ಬಿಟ್ಟು ಇವಾಗ ಅದರಲ್ಲಿ 250 ಗ್ರಾಮ್ಸ್ ರೈಸ್ ಇದೆ, ಪ್ಲಸ್ ಒಂದು 170 ಗ್ರಾಮ್ ಹೆಸರು ಕಾಳಿದೆ. ಸೊ ಬೆಂದಾದ್ಮೇಲೆ ಸೊ ಇನ್ನು ಮಿಕ್ಕಿದ್ದು ಬಂದು ರಾತ್ರಿಗೆ ಹಾಕೊಂಡು ತಿಂತೀನಿ ರೈಸ್ಗೆ, ಜೊತೆಗೆ ಆಮ್ಲೆಟು. ಸೊ ಇದು ಬಂದು ನನ್ನ ಲಂಚ್ ಆಗಿರುತ್ತೆ. ಸೊ ಜೊತೆಗೆ ಆದರೆ ಒಂದು ಮಾವಿನ ಹಣ್ಣು ತಿಂತೀನಿ, ನೋಡೋಣ. ಸೊ ಅಷ್ಟೇ. ಈ ಮೀಲಲ್ಲಿ ಬಂದು ಅರೌಂಡ್ ಏನಿಲ್ಲ ಅಂದರೂ ದಿನ ಬಂದ್ಬಿಟ್ಟು ಈಗ ಅಟ್ಲೀಸ್ಟ್ ಒಂದು 100 ಗ್ರಾಮ್ ಪ್ರೋಟೀನ್ ಇಟ್ಟು ಮಾಡೋಣ ಅಂತ ನನ್ನ ಇದಿರೋದು ಪ್ಲ್ಯಾನು. ಸೊ ಅದಕ್ಕೆ ಏನೇನು ಮಾಡ್ಬೇಕು ಮಾಡ್ತಾಯಿದ್ದೀನಿ. ಸೊ ತೋರಿಸ್ತೀನಿ ನಾನು ಓವರಾಲ್ ಡಯಟಲ್ಲಿ ಎಷ್ಟು ಪ್ರೋಟೀನ್ ಬರುತ್ತೆ ಅಂತ. ಇಲ್ಲಾಂದರೆ ನಾಳೆ ವೀಡಿಯೋಲ್ಲಿ ನಿಮಗೆ ತೋರಿಸ್ತೀನಿ ನಾನು ಓವರಾಲ್ ಡಯಟಲ್ಲಿ ಎಷ್ಟು ಪ್ರೋಟೀನ್ ಕಂಟೆಂಟ್ ಅಂತ ಇರುತ್ತೆ ಅನ್ನೋದನ್ನ ನಾಳೆ ತೋರಿಸ್ತೀನಿ ಗೈಸ್. ಸೊ ಗೈಸ್, ಇವಾಗ ನಾನು ಓಟ್ಸ್ ಮೀಲ್ ಮಾಡ್ಕೊತೀನಿ. ಸೊ ಆಲ್ಮೋಸ್ಟ್ ಆಗಿದೆ, ಒಂದು 4 ಗಂಟೆ ಆಗಿದೆ, 3:45-4 ಗಂಟೆ ಆಗಿದೆ ಅರೌಂಡು. ಸೊ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಓಟ್ಸ್ ಮೀಲ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇವಾಗ ಜಿಮ್ಗೆ ಹೋಗೋ ಸ್ವಲ್ಪ ಡೌಟ್ ಇದೆ ಗೈಸ್, ಬಿಕಾಸ್ ಈ ಕಡೆ ಲೈಟ್ ಇದೆ, ಅದಕ್ಕೆ ಈ ಕಡೆ ಮಾಡ್ತೀನಿ ಜಾಸ್ತಿ. ಸೊ ಯಾವುದೋ ಒಂದು ಮೀಟಿಂಗ್ ಇದೆ ಗೈಸ್, ಸ್ವಲ್ಪ ಯಾರ ಹತ್ರ ಮಾತಾಡೋಕೆ ಹೋಗಬೇಕು. ಸೊ ಅವ್ರು ಇವತ್ತು ಬರೋ ಚಾನ್ಸಸ್ ಇದೆ. ಸೊ ಪರ್ಸ್ನಲ್ ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ, ಇಂಪಾರ್ಟೆಂಟ್ ಅದು. ಸೊ ಅದಕ್ಕೆ ನಾನು ಇರಲೇಬೇಕು. ಸೊ ಹೋಗೋಕ್ಕಾಗಲ್ಲ, ಅವರು ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದರೆ ಸೊ ನಾನು ಇರಲೇಬೇಕಾಗುತ್ತೆ. ಸೊ ಅದರಿಂದ ಜಿಮ್ಮು ಹೋಗೋ ಕಷ್ಟ ಆಗ್ಬೋದು. ಬಟ್ ಮೀಲ್ ತೊಗೊಂಡಿರ್ತೀನಿ, ಅಕಸ್ಮಾತ್ ಏನೋ ಅವ್ರು ಬರೋಲ್ಲ ಆ ಥರ ಏನೋ ಗೊತ್ತಾಯಿತು ಅಂದರೆ ಸೊ ಜಿಮ್ಗೆ ಹೋಗ್ಬಿಡೋಣ. ಇಲ್ಲಾಂದರೆ ಇವತ್ತು ಜಿಮ್ ಮಿಸ್ ಆಗ್ಬೋದು ಗೈಸ್ ಹೋಗೋದು. ಸೊ ಬನ್ನಿ ಓಟ್ಸ್ ಮಾಡ್ಕೊಳ್ಳೋಣ. ಸೊ ಇದು ಬಂದು ಪ್ರೋಟೀನ್ ಡಬ್ಬ, ಇದೇ ಓಟ್ಸ್ ಸಿಕ್ಕಿದ್ದೀನಿ. ಸೊ ಓಟ್ಸ್ ಮಾಡಿಕೊಂಡು ತಿನ್ನೋವಾಗ ಸಿಗ್ತೀನಿ. ಇವತ್ತು ಬ್ಯಾಕು ಬೈಸಿಪ್ಸ್ ಆಯ್ತು, ನನ್ನ ಫೇವ್ರೇಟ್ ವರ್ಕೌಟು ಬ್ಯಾಕು. ಸೊ ಒನ್ ಆಫ್ ದಿ ಫೇವ್ರೇಟು. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಹೋಗೋಕ್ಕೆ. ತುಂಬ ಲೇಟ್ ಆದರೆ ಹೋಗಲ್ಲ, ಬಿಕಾಸ್ ನಾನು ಜಿಮ್ ಹೋಗಿ ಬಂದಿದ ತಕ್ಷಣ ಕೂತ್ಕೊಂಡೆ ಗೈಸ್ ಕೆಲಸ ಮಾಡೋಕ್ಕೆ. ಸೊ ಕೆಲಸ ಮಾಡ್ತಾ ಒಂದು 12 o'clock ಆಗಿದ ತಕ್ಷಣ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ನನಗೆ. ಸೊ ಅದಕ್ಕೆ ನಾನು ಜಿಮ್ಮಿಗೆ ಹೋದ್ರೆ ಈ ನಡುವೆ ವಿತಿನ್ 6 ಇಲ್ಲ 6:30 ಒಳಗಡೆ ಮನೇಲಿರಬೇಕು. ಸೊ ಅಟ್ಲೀಸ್ಟ್ 1 hour ರೆಸ್ಟ್ ಮಾಡಿ ಕೆಲಸ ಲಾಗಿನ್ ಆಗೋ ಥರ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ಕೆಲಸಕ್ಕೆ ತೊಂದರೆ ಆಗ್ಬಾರ್ದು ಏನು ಅಂತ. ತುಂಬ ಮೆಸ್ಸಪ್ ಮಾಡ್ಕೊಂಬಿಟ್ಟೆ ಗೈಸ್ ಕೆಲಸದ ವಿಷಯದಲ್ಲಿ, ಅದಕ್ಕೆ. ಸೊ ಹೋಪ್ಫುಲಿ ನೋಡೋಣ. ಸೊ ಓಟ್ಸ್ ಮಾಡ್ಕೊಂಡು ಸಿಗ್ತೀನಿ. ಮಾತಾಡೋದು ಏನಾರ ಇದ್ರೆ ಆಮೇಲೆ ಹಂಗೆ ಮಾತಾಡ್ತೀನಿ. ಸೊ ಗೈಸ್, ಓಟ್ಸು ಫ್ರಿಜ್ಜಲ್ಲಿ ಇಕ್ಕಿದ್ದೆ, ಓಕೆನಾ? ಅದು ಬಂದು 1 ನಿಮಿಷ TV ಮ್ಯೂಟ್ ಮಾಡ್ಬಿಡ್ತೀನಿ. ಸೊ ಓಟ್ಸು ಫ್ರಿಜ್ಜಲ್ಲಿ ಇಕ್ಕಿದ್ನಾ, ಸ್ವಲ್ಪ TV ನೋಡಿಕೊಂಡು ಜಾಸ್ತಿ ಒಂದು ಫ್ರಿಜ್ಜಲ್ಲಿ ಇಕ್ಬಿಟ್ಟಿದ್ದೆ. ಸೊ ಜಾಸ್ತಿ ಕೋಲ್ಡ್ ಆಗ್ಬಿಟ್ಟಿದೆ, ಓಕೆನಾ? ಸೊ ಪ್ರೋಟೀನ್ ಹಾಕ್ಬಿಟ್ಟು ಕಲಿಸಿದ್ದೀನಿ. ಬಟ್ ಸ್ಪೂನ್ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸ್ಪೂನ್ ನೋಡಿ ಗೈಸ್, ಕಲಿಸ್ತಾ ಸ್ಪೂನು ಬೆಂಡೆ ಆಗೋಯ್ತು ಗೈಸ್, ಅಷ್ಟು ಗಟ್ಟಿ ಆಗ್ಬಿಟ್ಟಿದೆ. ಸೊ ನಮ್ಮಮ್ಮ ಬಂದು ನೋಡಿದ್ರೆ ಉಗಿತಾರೆ.
ತಿಂದ್ಬಿಟ್ಟು ನಾರ್ಮಲ್ ಸ್ಪೂನ್ ಹೆಂಗಿತ್ತಾಗೆ ಬೆಂಡ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ ಗೈಸ್. ಹ್ಯಾಕು. ಸೊ ಈ ತಿಂದ್ಬಿಟ್ಟು ಜಿಮ್ಮಿಗೆ ಹೋಗೋದು ಡೌಟ್ ಅನಿಸುತ್ತೆ. ಇನ್ನೂ ಅವ್ರು ಕಾಲ್ ಮಾಡಿಲ್ಲ, ಯಾರು ಸಿಗ್ಬೇಕು ಅಂದ್ಕೊಂಡವ್ರು ಅವರು. ಸೊ ಮೇ ಬಿ ಇವತ್ತು ಬರ್ತಾರೋ ಇಲ್ಲ ಅದು ಕನ್ಫರ್ಮ್ ಇಲ್ಲ ನನಗೆ, ನೋಡೋಣ ಹೇಳ್ತೀನಿ. ಬಟ್ ಇವತ್ತು ಮಿಸ್ ಆದರೂ ನಾಳೆ ಮಾತ್ರ ಮಿಸ್ ಮಾಡೋಣ. ನಾಳೆ ಬೆಳಿಗ್ಗೆ ನಾವು ಬಂದ್ಬಿಡ್ತೀನಿ, ಹಂಗೆ ಕಷ್ಟ ಆದರೂ. ಸೊ ಸಿಗ್ತೀನಿ ಗೈಸ್, ಅಮ್ಮ ಬಂದಮೇಲೆ ಸಿಗ್ತೀನಿ. ಹೊರಗಡೆ ಬಂದಿದ್ದೀನಿ ಗೈಸ್, ಸೀರಿಯಸ್ ಡಿಸ್ಕಷನ್ಸ್. ಗೈಸ್ ಮನೆಗೆ ಬಂದೆ, ಇವಳು ಆಡೋದನ್ನು ತೋರಿಸ್ತೀನಿ ನೋಡಿ ನಮ್ಮ ಅವಳು. ನೋಡಿ ಗೈಸ್ ಏನು ಮುದ್ದಾಗೋಳೆ. ಐಶ್ವರ್ಯ ಅಂತ ಕರಿತೀನಿ ಗೈಸ್ ಇವಳನ್ನ. ನೋಡಿ ಹೆಂಗೆ ಕೆರ್ದಾಕೋಳೆಲ್ಲ, ಹೊಸದು ತಂದಿರೋದು ಎಷ್ಟು ಕೆರ್ದಾಕೋಳೆ. ನಾನು ಏನೇ ಮಾಡಿದ್ರು ಮನೇಲಿ ಉಗಿಸ್ಕೊತೀನಿ, ಅವಳು ಏನೇ ಮಾಡಿದ್ರು ಬೈಯೋದೇ ಇಲ್ಲ ಗೈಸ್. ನೋಡಿ ಹೆಂಗೆ ನೋಡ್ತಾವಳೆ ಗೈಸ್. ಇವತ್ತು ಚಿಕನ್ ಮಾಡ್ತಾವ ಮನೇಲಿ, ವೀಕಿಗೆ ಸೆಕೆಂಡ್ ಟೈಮು. ಕಾಸ್ಟ್ ಚೆನ್ನಾಗಿದೆ ಅನ್ಸುತ್ತೆ ಗಂಡ ಹೆಂಡತಿ ಹತ್ರ. ಸೊ ಮಾಡ್ತಾವ ತಗೊಂಡ್ಬಂದು. ಸೊ ಚಿಕನ್ ಮಾಡ್ತಾರೆ ಇವತ್ತು. ಮುದ್ದೆ ಚಿಕನ್ ಸಾರು ತಿಂತೀನಿ ಗೈಸ್, ವಿತ್ ಚಿಕನ್. ಡಿನ್ನರ್ ಹಾಕೊಡ್ತಾರೆ, ಅದಾದ್ಮೇಲೆ ತೋರಿಸ್ತೀನಿ. ಡಿನ್ನರ್ ಗೈಸ್, ಮುದ್ದೆ ಚಿಕನ್ ಸಾರು, ಒಂದು ಮೊಟ್ಟೆ. ಯಾರೆಲ್ಲ ಮಿಸ್ ಮಾಡ್ಕೊತೀರ ಗೈಸ್? ಯಾರಿಗೆಲ್ಲ ಇಷ್ಟ ಗೈಸ್ ಈ ಕಾಂಬಿನೇಷನ್ನು? ನಾನು ಎಲ್ಲ ಟೈಮು ತಿನ್ನಲ್ಲ, ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ತಿಂತೀನಿ ಮಾಡಿದಾಗ. ಮುದ್ದೆ ಚಿಕನ್ ಸಾರು, ಮುದ್ದೆ ಚಟ್ನಿ, ಕಡಲೆ ಬೀಜದ ಇಲ್ಲ ಮುದ್ದೆ, ಬೇಳೆ ಸಾರು ಇದೆಲ್ಲ ಮಸ್ತ್ ಇರುತ್ತೆ. ಚಿಕನ್ ಸಾರು ಜೊತೆ ಅದು ಚಿಂದಿ ಇರುತ್ತೆ. ಸೊ ಇದು ತಿನ್ಕೊಂಡು ನಾಳೆ ಸಿಗ್ತೀನಿ. ನಾಳೆಯಿಂದ ಕ್ಲೀನ್ ಡಯಟ್ ಮಾಡ್ತಾಯಿದ್ದೀನಿ, ಹೆಲ್ದಿ ಈಟಿಂಗ್, ಹೋಮ್ ಫುಡ್ಡು. ಸೊ ನಾಳೆ ಸಿಗ್ತೀನಿ ನಾನು.